ನಾಡದೇವಿ ಚಾಮುಂಡೇಶ್ವರಿಗೆ ಆಷಾಢ ಪೂಜಾ ಸಂಭ್ರಮ. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಿಂದ ಚಾಮುಂಡಿ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ಜೊತೆಗೆ ಯಾವುದೇ ವಾಹನಗಳಿಗೂ ಕೂಡ ಪ್ರವೇಶ ಇರೋದಿಲ್ಲ. KSRTC ಬಸ್ಗಳಿಗೆ ಏನು ಪ್ರವಾಸಿಗರು ಜೊತೆಗೆ ಭಕ್ತಾದಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಉಚಿತವಾಗಿ ಪ್ರಯಾಣವನ್ನು ಮಾಡಬಹುದಾಗಿದೆ. ಆ ಥರದ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಲಾಗಿರ್ತಕ್ಕಂಥದ್ದು. ಮೈಸೂರು ಜಿಲ್ಲಾಡಳಿತ ವತಿಯಿಂದ ಮೈಸೂರಿನಿಂದ ಚಾಮುಂಡಿ ಬೆಟ್ಟಕ್ಕೆ ತೆರಳಲಿಕ್ಕೆ ಭಕ್ತಾದಿಗಳಿಗೆ ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ ಏನಿದೆ ಆ ಒಂದು ಆವರಣದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಅವರ ವಾಹನಗಳನ್ನೆಲ್ಲವನ್ನು ಕೂಡ ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿಂದ KSRTC ಬಸ್ನ ಮೂಲಕ ಚಾಮುಂಡಿ ಬೆಟ್ಟಕ್ಕೆ ಉಚಿತ ಪ್ರಯಾಣವನ್ನು ಮಾಡಬಹುದಾಗಿದೆ. ಅದಾದ ನಂತರ ಅಲ್ಲಿ ದೇವರ ದರ್ಶನವನ್ನು ಕೂಡ ಪಡೀಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಇಲ್ಲಿ ಏನು ಉಚಿತ ಬಸ್ಗೆ ಅಂದರೆ ಆಷಾಢ ಮಾಸದ ವಿಶೇಷವಾಗಿ ಸಾರಿಗೆಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಬರುವಂತಹ ಭಕ್ತಾದಿಗಳೆಲ್ಲರೂ ಕೂಡ ಈ ಒಂದು ಬಸ್ನ ಮೂಲಕವೇ ಚಾಮುಂಡಿ ಬೆಟ್ಟಕ್ಕೆ ತೆರಳಬೇಕಾಗುತ್ತೆ. ಅಲ್ಲಿ ತೆರಳಿ ಆಷಾಢ ಪೂಜೆಯ ಸಂದರ್ಭದಲ್ಲಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಂಡು ತದನಂತರ ಅದೇ ಬಸ್ನಲ್ಲಿ ವಾಪಸ್ ಅಂದರೆ ಈ KSRTC ಬಸ್ಗಳೇನಿದ್ದಾವೆ ಅಂದರೆ ಚಾಮುಂಡೇಶ್ವರಿಯ ಆಷಾಢ ಮಾಸದ ಪೂಜೆಗಾಗಿ ನಿಯೋಜನೆ ಮಾಡಲಾಗಿರತಕ್ಕಂಥ ಬಸ್ಗಳ ಮೂಲಕವೇ ಅವರು ವಾಪಸ್ ಬರಬಹುದಾಗಿದೆ. ತದನಂತರ ಇಲ್ಲಿ ವಿಶೇಷ ಅಂತ ಹೇಳಿದರೆ ಈ ಒಂದು ಬಸ್ಗಳಲ್ಲಿ ಅಂದರೆ ಇಲ್ಲಿಂದಲೇ 300 ರೂಪಾಯಿ ಟಿಕೆಟನ್ನು ತೆಗೆದುಕೊಂಡು ಹೋಗುವಂಥದ್ದು, ಜೊತೆಗೆ 2000 ರೂಪಾಯಿಗಳ ಒಂದು AC ಬಸ್ಗಳಿರ್ಬೋದು, ಐರಾವತ ಕ್ಲಬ್ ಕ್ಲಾಸ್ ಅನ್ನೋದೇನಿದೆ ಆ ಒಂದು ಬಸ್ಗಳಲ್ಲೂ ಕೂಡ ಪ್ರಯಾಣಿಕರು ಪ್ರಯಾಣವನ್ನು ಮಾಡಬಹುದಾಗಿದೆ. 2000 ರೂಪಾಯಿ ಟಿಕೆಟನ್ನು ತೆಗೆದುಕೊಂಡ್ರೆ ಅವರು ಐರಾವತ ಕ್ಲಬ್ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಅಲ್ಲಿ ಅವರಿಗೆ ಸ್ಪೆಷಲ್ ದರ್ಶನವೂ ಕೂಡ ಇರುತ್ತೆ. ಅದರಂತೆಯೇ 300 ರೂಪಾಯಿಗಳ ಒಂದು ಬಸ್ನ ದರ್ಶನವೂ ಕೂಡ ಇರುತ್ತೆ. ಇಲ್ಲಿ 300 ರೂಪಾಯಿ ಟಿಕೆಟನ್ನು ತೆಗೆದುಕೊಂಡು ಈ ಒಂದು ಬಸ್ಗೆ ಹತ್ತಿದಂತಹ ಸಂದರ್ಭದಲ್ಲಿ 300 ರೂಪಾಯಿನ ಸರತಿ ಸಾಲಿನಲ್ಲಿ ಅವರು ತೆರಳುತ್ತಾರೆ. ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವಂಥ ಒಂದು ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳಿಗೆ ಖಾಸಗಿ ವಾಹನಗಳಿಗೆ ಯಾವುದೇ ರೀತಿಯಾದಂತಹ ಎಂಟ್ರಿ ಇರೋದಿಲ್ಲ. ಅವಕ್ಕೆಲ್ಲವಕ್ಕೂ ಕೂಡ ನಿಷೇಧವನ್ನು ಮಾಡಲಾಗಿದೆ. ಅದರ ಬದಲಾಗಿ KSRTC ಬಸ್ಗಳನ್ನು ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ನಿಂದ ಚಾಮುಂಡಿ ಬೆಟ್ಟಕ್ಕೆ ಉಚಿತವಾಗಿ ಬಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಅದು ಪ್ರಯಾಣಿಕರ ಅನುಕೂಲಕ್ಕಾಗಿ, ಜೊತೆಗೆ ಅಲ್ಲಿ ಹೆಚ್ಚಿನದಾಗಿ ಜನಸಂದಣಿ ಆಗಬಾರ್ದು, ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನು ಮಾಡುವ ಮುಖಾಂತರ ಪ್ರತಿ ವರ್ಷವೂ ಕೂಡ ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಈಗ ಬರುವಂತಹ ಭಕ್ತಾದಿಗಳು 2000 ರೂಪಾಯಿನ ಒಂದು ಕ್ಯೂನಲ್ಲಿ ಹೋಗಬೇಕು ಅಂತ ಹೇಳಿದರೆ ಇಲ್ಲೇ ಟಿಕೆಟನ್ನು ತೆಗೆದುಕೊಂಡು ಅವರು ಐರಾವತ ಬಸ್ನಲ್ಲಿ ತೆರಳುತ್ತಾರೆ. ಅದೇ ರೀತಿಯಲ್ಲಿ 300 ರೂಪಾಯಿ ಟಿಕೆಟನ್ನು ಕೂಡ ತೆಗೆದುಕೊಂಡು 300 ರೂಪಾಯಿಗಳ ಬಸ್ನಲ್ಲಿ ಅವರು ತೆರಳತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದನ್ನು ಇನ್ನುಳಿದಂತೆ ಧರ್ಮ ದರ್ಶನವನ್ನು ಮಾಡತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಉಚಿತವಾದಂತಹ ಬಸ್ನಲ್ಲಿ ತೆರಳಿ ಅಲ್ಲಿ ದರ್ಶನವನ್ನು ಮಾಡ್ತಕ್ಕಂಥದ್ದು. ಖಾಸಗಿ ವಾಹನಗಳಿಗೆ ನಿಷೇಧವನ್ನು ಹೇರುವ ಮುಖಾಂತರ KSRTC ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ಮಾಡಲಿಕ್ಕೆ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇರತಕ್ಕಂಥದ್ದು. ಕ್ಯಾನ್ ಪರ್ಸನ್ ಜೀವನ್ ಜೊತೆ ಪುನೀತ್ TV5 ಮೈಸೂರು. ಇಲ್ಲಿ ಬಿಡ್ತೀವಿ ಅಲ್ಲೋಗಿ ಹತ್ತುವಾಗ ಇಳಿಯುವಾಗ ಜಾಗ್ರತೆ ವಹಿಸಿ. ನಿಮ್ಮ ಬೆಲೆ ಬಾಳುವ ಮೊಬೈಲ್, ಪರ್ಸ್, ಆಭರಣ, ಚಿನ್ನದ ಸರ ಉತ್ತಮ ಸಮಾಜಕ್ಕಾಗಿ ಮೈಕ್ ಪ್ರಚಾರಕರು. ಚಾಮುಂಡೇಶ್ವರಿ ದರ್ಶನಕ್ಕೆ ಆಗಿರುವಾಗ ಜಾಗ್ರತೆ ವಹಿಸಿ. ನಿಮ್ಮ ಬೆಲೆ ಬಾಳುವ ಮೊಬೈಲ್, ಪರ್ಸ್, ಆಭರಣ, ಚಿನ್ನದ ಸರ ಹಾಗೂ ಮಕ್ಕಳ ಬಗ್ಗೆ ಜಾಗ್ರತೆ ವಹಿಸಿ. ಮೂಗು ಮುಕ್ಕವು ಮಾಡಬೇಡಿ.
ಪ್ರತಿ ಆಷಾಢ ಶುಕ್ರವಾರ